ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ಆಲ್ರೆಡಿ ನಿಮ್ಮ ತಮ್ನೈಲ್ ನೋಡೇ ಗೊತ್ತಾಗಿರುತ್ತೆ ಏನಪ್ಪಾ ಅಂತ. ತುಂಬಾ ಜನ ಡೈಲಿ ನನಗೆ ಒಂದಾದ್ರೂ ಕಾಮೆಂಟ್ ಇರುತ್ತೆ, ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ, ನನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ, ಈ ರೀತಿ ಒಂದಾದ್ರೂ ಕಾಮೆಂಟ್ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತು ಯೂಟ್ಯೂಬ್ ಬಗ್ಗೆ ಕೆಲವೊಂದಿಷ್ಟು ಟಿಪ್ಸ್ ಕೊಡೋಣ, ಕೆಲವೊಂದಿಷ್ಟು ಸ್ಟ್ರಾಟಜೀಸ್ನ ನಿಮಗೂ ಹೇಳೋಣ ಅಂತೇಳಿ ಅನ್ಕೊಂಡೆ. ಸೊ ಈ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಫಸ್ಟು ಯೂಟ್ಯೂಬ್ನ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಡಿಸೈಡ್ ಆಗಿರಬೇಕು, ನಾನು ಯಾವ ಕಂಟೆಂಟ್ ಬಗ್ಗೆ ಮಾಡ್ತಾ ಇದ್ದೀನಿ, ಅಂದರೆ ನನಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ಯಾವ ಒಂದು ಕಂಟೆಂಟ್ ಮಾಡಿದರೆ ನನಗೆ ಹೆಲ್ಪ್ ಆಗುತ್ತೆ. ಅಂದರೆ ನಿಮಗೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಬ್ಬೊಬ್ರಿಗೆ ಒಂದೊಂದರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಡೈಲಿ ವ್ಲಾಗ್ಸ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ರಂಗೋಲಿ ಬಿಡಿಸೋದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅದ್ರ ಕಲೆ ಇರುತ್ತೆ. ಕೆಲವೊಬ್ಬರಿಗೆ ಡ್ರಾಯಿಂಗು, ಕೆಲವೊಬ್ಬರಿಗೆ ಆರ್ಟ್, ಕೆಲವೊಬ್ಬರಿಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ ಇರುತ್ತೆ ಹೌಸ್ ವೈಫ್ಸಿಗೆ, ಕೆಲವೊಬ್ರು ಟೈಲರಿಂಗ್ ಮಾಡ್ತಾ ಇರ್ತಾರೆ, ಕೆಲವೊಬ್ರು ಡಿಸೈನ್ಸ್ ವರ್ಕ್ಸ್ ಮಾಡ್ತಾ ಇರ್ತಾರೆ. ಹೀಗೆ ಹಲವಾರಷ್ಟು ಟ್ಯಾಲೆಂಟ್ಗಳನ್ನ ನೀವು ಇಟ್ಕೊಂಡಿರ್ತೀರ. ಇನ್ನು ಕೆಲವೊಬ್ರು ಹೌಸ್ ವೈಫ್ ಆದ್ರೂ ಅವ್ರ ಹತ್ರ ಹೆಲ್ತಿ ಟಿಪ್ಸ್ ಇರುತ್ತಲ್ಲ, ಅದು ಬೇರೆಯವ್ರ ಹತ್ರ ನಿಜವಾಗ್ಲೂ ಸಿಗೋದಿಲ್ಲ. ಹಾಗಾಗಿ ಹೌಸ್ ವೈಫ್ಸ್ ಅಂತ ಅಂದರೆ ಯಾರಿಗೇನು ಕಮ್ಮಿ ಇಲ್ಲ ಅಲ್ವಾ? ಸೊ ಜಾಬೇ ಮಾಡಬೇಕು ಅಂತ ಇಲ್ಲ, ನೀವು ಮನೆಯಲ್ಲೇ ಇದ್ದು ಆರಾಮಾಗಿ ಯೂಟ್ಯೂಬಿಂದ ಅರ್ನ್ ಮಾಡ್ಬೋದು ನೀವು ಮನ್ಸು ಮಾಡಿದರೆ. ನಿಮ್ಮ ಒಂದು ಫ್ರೀ ಟೈಮಲ್ಲಿ ಜಸ್ಟ್ ಕೆಲವೊಂದಿಷ್ಟು ವಿಡಿಯೋಸ್ನ ಶೂಟ್ ಮಾಡಿಕೊಂಡು ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಬಂದರೆ ನೀವು ಜಾಬರ್ಸ್ಗಿನ ಡಬಲ್ ಅಮೌಂಟ್ನ ಯೂಟ್ಯೂಬಿಂದ ತಗೋಬೋದು. ಸೊ ಇದನ್ನ ನಾನು ತುಂಬ ಜನ ಕೇಳಿದ್ದೀನಿ. ಅಂದರೆ ಇಲ್ಲೇ ನಮ್ಮ ಸುತ್ತಮುತ್ತನೇ ಎಷ್ಟೊಂದು ಟ್ಯಾಲೆಂಟ್ಸ್ ಇಟ್ಕೊಂಡು ಇರ್ತಾರಲ್ಲ, ಅವ್ರಿಗೆ ಹೇಳ್ತಾನೆ ಇರ್ತೀನಿ ನಾನು, ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಬೋದಲ್ವಾ, ಈ ರೀತಿ ನೀವು ಡೈಲಿ ಮಾಡೋದನ್ನೇ ತೋರಿಸಿ, ಇದರಿಂದ ನಿಮಗೆ ಸಕ್ಸಸ್ ಖಂಡಿತ ಸಿಗುತ್ತೆ. ಇಷ್ಟೊಂದು ಐಡಿಯಾಸ್ನ ಇಟ್ಕೊಂಡು ಯಾಕೆ ವೇಸ್ಟ್ ಮಾಡ್ತೀರಾ? ಅದರಿಂದ ನಿಮಗೆ ಅರ್ನಿಂಗ್ ಕೂಡ ಆಗುತ್ತೆ ಆ್ಯಂಡ್ 4 ಜನಕ್ಕೆ ನಿಮ್ಮಿಂದ ಟಿಪ್ಸ್ ಕೂಡ ಸಿಗುತ್ತೆ ಅಂತ ತುಂಬ ಜನಕ್ಕೆ ನಾನು ಗೈಡ್ ಮಾಡ್ತಾನೆ ಬಂದಿದ್ದೀನಿ. ಆದರೂ ಕೂಡ ಹಳ್ಳಿಯಲ್ಲಿರೋರು ತುಂಬಾ ಮುಜುಗರ ಪಟ್ಕೊಳ್ತಾರೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋದಕ್ಕೆ. ಯಾರು ಏನು ಅನ್ಕೊಂತಾರೋ, ಜನ ಏನು ತಿಳ್ಕೊಳ್ತಾರೋ, ಜನ ನಮ್ಮ ಬಗ್ಗೆ ಏನು ತಪ್ಪಾಗಿ ಮಾತಾಡ್ತಾರೋ ಅಂತೇಳಿ ತುಂಬ ಅಂದರೆ ತುಂಬಾ ಭಯ ಪಡ್ತಾ ಇರ್ತಾರೆ, ಮುಜುಗರ ಪಡ್ತಾ ಇರ್ತಾರೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರೇನು ನಮಗೆ ಊಟಕ್ಕೆ ಹಾಕಲ್ಲ. ಫಸ್ಟಿಗೆ ನಾನು ಕೂಡ ತುಂಬಾ ಫೇಸ್ ಮಾಡಿದ್ದೀನಿ. ನನ್ನ ಬಗ್ಗೆನೂ ಹಿಂದೆಯಿಂದ ಜನ ತುಂಬಾ ಮಾತಾಡಿದ್ದಾರೆ. ಬಟ್ ಇವಾಗ ನನ್ನ ಸಕ್ಸಸ್ ನೋಡಿ ಅವರೇ ಕಂಗ್ರ್ಯಾಚುಲೇಷನ್ಸ್ ಅಂತ ವಿಶ್ ಮಾಡ್ತಾರೆ. ಆ ಮಟ್ಟಕ್ಕೆ ನಾನು ಬಂದಿರೋದಕ್ಕೆ ಕಾರಣನೇ ಹಿಂದೆಯಿಂದ ಮಾತಾಡಿರೋವಂಥ ಜನ ಅಂತಲೇ ಹೇಳ್ಬೋದು. ಹಾಗಾಗಿ ಹೇಳ್ತಿದ್ದೀನಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ನೀವೇನು ಕೆಟ್ಟ ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ, ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ನೇ ಯೂಟ್ಯೂಬಲ್ಲಿ ತೋರಿಸ್ತಾ ಇದ್ದೀರಾ. ಯೂಟ್ಯೂಬ್ ಅನ್ನೋದೇನು ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ ಇವಾಗ. ಸೊ ಡಾಕ್ಟರ್ಸಿಂದ ಹಿಡಿದು ಪ್ರತಿಯೊಬ್ಬರು ಎಜುಕೇಟೆಡ್ಸ್, ಅನ್ಎಜುಕೇಟೆಡ್ಸ್ ಎಲ್ಲರೂ ಕೂಡ ಯೂಟ್ಯೂಬ್ ಅನ್ನೋದೊಂದು ದೊಡ್ಡ ಪ್ಲ್ಯಾಟ್ಫಾರ್ಮ್, ಒಂದು ದೊಡ್ಡ ಸಮುದ್ರ ಇದ್ದಂಗೆ. ಇದರಲ್ಲಿ ಚಿಕ್ಕ ಚಿಕ್ಕ ಮೀನುಗಳಿಂದ ದೊಡ್ಡ ದೊಡ್ಡ ತಿಮಿಂಗಲದವರೆಗೂ ಇದ್ದಾವೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಟ್ಯಾಲೆಂಟ್ಸ್ನ ನೀವು ತೋರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂದರೆ ಅದು ಯೂಟ್ಯೂಬ್. ಹಾಗಾಗಿ ಯಾರಿಗೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ, ದಯವಿಟ್ಟು ಸ್ಟಾರ್ಟ್ ಮಾಡಿ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇದೆನಾ? ನಿಮ್ಮ ಹಸ್ಬೆಂಡು, ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿ, ಇಷ್ಟೇ ಸಾಕು. ಬೇರೆಯವ್ರ ಮಾತನ್ನ ಈ ಕಡೆ ಕಿವಿಯಿಂದ ಕೇಳಿ ಈ ಕಡೆ ಕಿವಿಯಿಂದ ಬಿಡಬೇಕು. ಅದೇ ಮನೆಯಲ್ಲಿ ಸುಮ್ಮನೆ ಕುತ್ಕೊಂಡಿದ್ರೆ ಹಲವಾರು ಯೋಚನೆಗಳು ಬರುತ್ತೆ. ತಲೆ ಕೆಡಿಸ್ಕೊಂಡು ಹುಷಾರಿಲ್ದಂಗೆ ಮಾಡಿಕೊಂಡು ಬೇಗ ಶುಗರು BP ಅಟ್ಯಾಕ್ ಆಗುತ್ತೆ. ಅದೇ ನಾವು ಯಾವುದಾದ್ರೂ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆದರೆ ಅದರಲ್ಲಿ ನಾವು ಸಕ್ಸಸ್ ಕಾಣ್ತೀವಿ, ನಮಗೂ ಕೂಡ ಪ್ರೌಡ್ ಫೀಲ್ ಇರುತ್ತೆ. ಸೊ ನನಗೆ ಆಲ್ರೆಡಿ ಯೂಟ್ಯೂಬಲ್ಲಿ 2 ಪೇಮೆಂಟ್ ತೊಗೊಂಡಿದ್ದೀನಿ. ನನ್ನ ಬಗ್ಗೆ ನನಗೆ ಪ್ರೌಡ್ ಫೀಲ್ ಇದೆ, ನಾನು ಹಳ್ಳಿ ಬ್ಯಾಕ್ಗ್ರೌಂಡಿಂದ ಇಷ್ಟು ಸಕ್ಸಸ್ ಮಾಡಿದ್ದೀನಿ ಅಂತ. ಬಿಕಾಸ್ ಹಳ್ಳಿಯಲ್ಲಿರೋರು ಒಂದೆರಡು ಮಾತು ಯಾರಾದರೂ ಡಿಮೆರಿಟ್ಸ್ ಹೇಳ್ಬಿಟ್ರೆ ಅಲ್ಲಿಗೆ ಚಾನಲ್ ಸ್ಟಾಪ್ ಮಾಡಿಬಿಡ್ತಾರೆ. ತುಂಬ ಜನ ನನಗೂ ಅಂದಿದ್ದಾರೆ, ಇದನ್ನು ಮಾಡ್ತಿದ್ಯಾ ನೀನು, ಈ ರೀತಿ ನಿಮ್ಮ ಅಪ್ಪ ಅಮ್ಮ ಎಜುಕೇಟೆಡ್ಸು, ನಿಮ್ಮಮ್ಮ ಟೀಚರು, ನಿಮ್ಮ ಪಪ್ಪ ಅಂದು ಇಷ್ಟೊಂದು ಅರ್ನಿಂಗ್ಸ್ ಇದೆ,
ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೀಯಾ, ಈ ರೀತಿ ಎಲ್ಲ ಮಾತಾಡಿದ್ದಾರೆ. ನಾನು ಆದ್ರೂ ನನ್ನ ಓನ್ ಅರ್ನಿಂಗ್ಸ್ ನನಗಿರಬೇಕು. ನನ್ನ ಹಸ್ಬೆಂಡಿಂದ ಇರ್ಬೋದು, ನಮ್ಮ ಅಪ್ಪ ಅಮ್ಮಂದಿರ್ಬೋದು, ಬೇರೆಯವ್ರ ದುಡ್ಡಲ್ಲಿ ಅಷ್ಟು ಖುಷಿ ಸಿಗಲ್ಲ. ನಮ್ಮ ಒಂದು ಓನ್ ಅರ್ನಿಂಗ್ಸ್, ಅದು ನಾವು 100 ರುಪೀಸೇ ಅರ್ನ್ ಮಾಡಿರಲಿ, ನಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ತುಂಬಾನೇ ಖುಷಿ ಕೊಡುತ್ತೆ. ಹಾಗಾಗಿ ಯೂಟ್ಯೂಬಲ್ಲಿ ನಾನು ಏನಾದರೂ ಸಾಧನೆ ಮಾಡಲೇಬೇಕು ಅಂತ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಯೂಟ್ಯೂಬ್ ಬಗ್ಗೆ ನನಗೆ ಫಸ್ಟಿಗೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ಸುಮ್ಮನೆ ಮಾಡ್ತಾರೇನೋ ಅಂದ್ಕೊಂಡೆ, ಇದರಿಂದ ಅರ್ನಿಂಗ್ಸ್ ಆಗುತ್ತೆ ಇದೆಲ್ಲ ನನಗೆ ಗೊತ್ತಿದ್ದಿಲ್ಲ. ನೋಡ್ತಾ ಇರಬೇಕಾದ್ರೆ ನನಗೂ ಟ್ಯಾಲೆಂಟ್ ಇದೆ ಅಲ್ಲ, ಸೊ ನಾನ್ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದು ಅಂತ ನನಗೆ ಪ್ರತಿ ಸಲ ಅನಿಸ್ತಾನೆ ಇತ್ತು. 1 ವರ್ಷ ಟೈಮ್ ತೊಗೊಂಡಿದ್ದೀನಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ. ಸ್ಟಾರ್ಟಿಂಗ್ ನಮ್ಮ ಮನೇಲೂ ಕೂಡ ಒಪ್ಕೊಂಡಿದ್ದಿಲ್ಲ, ಬಟ್ ಅವರಿಗೆ ಈ ರೀತಿ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿ, ಈ ರೀತಿ ಇದೆ ಇದು, ಈ ರೀತಿ ಇದೆ ಈ ಪ್ಲ್ಯಾಟ್ಫಾರ್ಮು, ಈ ರೀತಿ ಇದೆ ಅಂತೇಳಿ ಅವರಿಗೆ ಅರ್ಥ ಮಾಡಿಸಿದ ಮೇಲೆ ಅವರು ಕೂಡ ಒಪ್ಕೊಂಡ್ರು. ನನ್ನ ಮಮ್ಮಿ ಮತ್ತು ನನ್ನ ಹಸ್ಬೆಂಡ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇವಾಗಲೂ ಕೂಡ ನಾನು ವ್ಲಾಗ್ಸ್ ಮಾಡಿಲ್ಲ ಅಂದರೆ ಅವರೇ ಹೇಳ್ತಾರೆ, ಯಾಕೆ ವ್ಲಾಗ್ಸ್ ಮಾಡ್ತಾ ಇಲ್ಲ, ಮಾಡು ಮಾಡು ಅಂತ ಅವರೇ ಸಪೋರ್ಟ್ ಮಾಡೋದು. ಸೊ ಹಾಗಾಗಿ ನಾನು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಯಿತು. ಅವರೇ ನನಗೆ ಸಪೋರ್ಟ್ ಮಾಡಲಿಲ್ದಂಗೆ ಒಂಥರ ಮಾತಾಡೋದು ಈ ರೀತಿ ಮಾಡಿದಿದ್ರೆ ಖಂಡಿತ ನಾನು ಇಲ್ಲಿವರೆಗೂ ಬರೋಕ್ಕೆ ಚಾನ್ಸೇ ಇರ್ತಿದ್ದಿಲ್ಲ. ಈಗ ಎಲ್ಲರೂ ನನಗೆ ಸಜೆಷನ್ ಕೇಳ್ತಾರೆ, ಹೇಗಕ್ಕ, ಏನು ಏನು ಅಂತ. ತುಂಬ ಖುಷಿ ಆಗುತ್ತೆ, ಓಕೆ ನಾನು ಏನೋ ಒಂದು ಚಿಕ್ಕದಾದರೂ ಮಾಡಿದ್ದೀನಲ್ಲ ಅಂತ. ಸುಮ್ಮನೆ ಈ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ತುಂಬಾ ನನಗೆ ಖುಷಿ ಕೊಟ್ಟಿದೆ. ಸುಮ್ಮನೆ ಡಾಟಾ ಮುಗಿಯೋವರೆಗೂ ನೋಡಿ ದುಡ್ಡು ವೇಸ್ಟು, ಕರೆನ್ಸಿ ವೇಸ್ಟು ಮಾಡ್ಕೊಳ್ಳಿಲ್ದಂಗೆ ನಾನು ಏನೋ ಒಂದು ಮಾಡಿದ್ದೀನಿ ಅಂತ ನನಗೆ ಪ್ರೌಡ್ ಫೀಲ್ ಇದೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ, ಇದೊಂದು ಮೋಟಿವೇಶನ್ ಅಂತ ತಿಳ್ಕೊಳ್ಳಿ, ಬೇಗನೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ಯಾಕಂದರೆ ಬರ್ತಾ ಬರ್ತಾ ಎಲ್ಲದರಲ್ಲೂ ಕಾಂಪಿಟೇಷನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಇವಾಗ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟರ್ಸ್ ತುಂಬ ಆಗ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಯಾರೂ ಇದ್ದಿದ್ದಿಲ್ಲ, ಈಗ ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಾನು ಹೇಳುವಂಥ ಟಿಪ್ಸ್ನ ಯೂಸ್ ಮಾಡಿಕೊಂಡು ನೀವು ಸಕ್ಸಸ್ ಕಾಣ್ಬೋದು. ಸೊ ಟಿಪ್ ನಂಬರ್ 1 ಏನಂತ ಅಂದರೆ, ನಿಮ್ಮ ಒಂದು ಕಂಟೆಂಟ್ ಸ್ಟಾರ್ಟಿಂಗೇ ಡಿಸೈಡ್ ಮಾಡ್ಕೊಳ್ಳಿ, ನಾನು ಯಾವ ಒಂದು ಕಂಟೆಂಟ್ ಮೇಲ್ಗಡೆ ವಿಡಿಯೋ ಮಾಡಬೇಕು ಅನ್ನೋದು. ಸೊ ಅದೇ ಕಂಟೆಂಟ್ನ ನೀವು ಹಾಕ್ತಾ ಬರಬೇಕು. ಫಾರ್ ಎಕ್ಸಾಂಪಲ್ ಡೈಲಿ ವ್ಲಾಗ್ಸ್ ಅಂದರೆ ಡೈಲಿ ವ್ಲಾಗ್ಸೇ ಇರಬೇಕು, ನಿಮ್ಮ ಚಾನಲಲ್ಲಿ ಬೇರೆ ಕಂಟೆಂಟ್ನ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಅದೇ ರಂಗೋಲಿ ಅಂದರೆ ರಂಗೋಲಿದೇ ಕಂಟಿನ್ಯೂಷನ್. ವಾರದಲ್ಲಿ ಅಟ್ಲೀಸ್ಟ್ 2 ರಿಂದ 3 ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ನಿಮ್ಮ ಒಂದು ವಿಡಿಯೋ ಡ್ಯೂರೇಷನ್ 20 ಮಿನಿಟ್ಸ್ 15 ಮಿನಿಟ್ಸ್ವರೆಗೂ ಇರಲಿ. 5 ನಿಮಿಷ 10 ನಿಮಿಷದ ವೀಡಿಯೋಸ್ನ ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ನಿಮಗೆ 10 ನಿಮಿಷದ ವೀಡಿಯೋನ ಸ್ಕಿಪ್ ಮಾಡಲಿಲ್ದಂಗೆ 6 ಜನ ನೋಡಿದರೆ ಬರೀ ಒಂದೇ ವಾಚ್ ಅವರ್ ನಿಮಗೆ ಕಂಪ್ಲೀಟ್ ಆಗೋದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನೀವು ಯೂಟ್ಯೂಬಲ್ಲಿ ನಿಮಗೆ ಅರ್ನಿಂಗ್ಸ್ ಆಗಬೇಕು ಅಂದರೆ 4000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಆ್ಯಂಡ್ 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ಬಟ್ ಯೂಟ್ಯೂಬಲ್ಲಿ ನಿಮಗೆ ಮಾನಿಟೈಸೇಷನ್ ಆಗಬೇಕು ಅಂದರೆ 3000 ವಾಚ್ ಅವರ್ ಪ್ಲಸ್ 500 ಸಬ್ಸ್ಕ್ರೈಬರ್ಸ್ ಇದ್ದರೆ ಸಾಕು, ಮಾನಿಟೈಸೇಷನ್ ಆಗೋಗುತ್ತೆ. ಅದು ಕೂಡ 1 ವರ್ಷದ ಒಳಗಡೆ ನಿಮಗೆ ಮಾನಿಟೈಸೇಷನ್ ಆಗಬೇಕು. ಇಲ್ಲ ಅಂದರೆ 1 ವರ್ಷದ ಹಿಂದೆ ನೀವು ಯಾವ ಒಂದು ವಿಡಿಯೋನ ಹಾಕಿರ್ತೀರಲ್ಲ, ಸೊ ಅದ್ರದ್ದು ನಿಮಗೆ ವಾಚ್ ಅವರ್ಸ್ ಮೈನಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಒಂದು 6 ಮಂತ್ಸ್ 4 ಮಂತ್ಸ್ ಒಳಗಡೆ ಆಗಿಬಿಡುತ್ತೆ. ನಿಮ್ಮ ಕನ್ಸಿಸ್ಟೆನ್ಸಿ ಆ್ಯಂಡ್ ಹಾರ್ಡ್ ವರ್ಕ್ ಇದ್ದರೆ ಖಂಡಿತ ಮಾನಿಟೈಸೇಷನ್ ಆಗುತ್ತೆ. ಹಾಗಾಗಿ ಕನ್ಸಿಸ್ಟೆನ್ಸಿನ ಬಿಡಕ್ಕೆ ಹೋಗ್ಬಿಡಿ. ಕಂಟಿನ್ಯೂಯಸ್ ಆಗಿ ಮೈಂಡಲ್ಲಿ ಡಿಸೈಡ್ ಆಗಿ ನಾನು ಕಂಟಿನ್ಯೂಯಸ್ ಆಗಿ ವಿಡಿಯೋಸ್ ಮಾಡ್ತೀನಿ ಅನ್ನೋದಿದ್ರೆ ಮಾತ್ರ ನೀವು ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡು ಕಂಟಿನ್ಯೂಯಸ್ ಆಗಿ ವಿಡಿಯೋ ಮಾಡ್ತಾ ಹೋಗಿ, ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟು ಫ್ರೆಂಡ್ಸ್. ನಾನು ಕೂಡ ಡಿಗ್ರಿ ಮುಗಿಸ್ಕೊಂಡ್ಮೇಲೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಅದಾದ ತಕ್ಷಣ BEd ಜಾಯ್ನ್ ಆದೆ. ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಲ್ಲ. ಆದ್ರೂ ಕೂಡ ಫ್ರೀ ಟೈಮಲ್ಲಿ ನಾನು ಡೈಲಿ ಒಂದೊಂದು ವ್ಲಾಗ್ಸ್ನ ಅಪ್ಲೋಡ್ ಮಾಡಬೇಕಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ, ಆಗಲಿಲ್ಲ. ವಾರದಲ್ಲಿ ಅಟ್ಲೀಸ್ಟ್ 2 ವಿಡಿಯೋಸ್ ಅಂತೂ ಆಗ್ತಾ ಬಂದೆ. ಎಕ್ಸಾಮ್ ಟೈಮಲ್ಲಿ ತುಂಬಾ ಬ್ರೇಕ್ ತೊಗೊಂಡಿದ್ದೀನಿ. 1 ತಿಂಗಳು 1.5 ತಿಂಗಳು ಗಟ್ಟಲೆ ನಾನು ಬ್ರೇಕ್ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ನಂದು 2000 ವಾಚ್ ಅವರ್ಸ್ ಆಗಿತ್ತು. ಬಿಟ್ಬಿಡೋಣ ಯೂಟ್ಯೂಬು ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಸಡನ್ನಾಗಿ 1000 ವಾಚ್ ಅವರ್ ಆಗಿ ನಂದು ಚಾನಲ್ ಮಾನಿಟೈಸೇಷನ್ ಆಯಿತು. 6 ಮಂತ್ ಒಳಗಡೆ ನನ್ನ ಚಾನಲ್ ಮಾನಿಟೈಸೇಷನ್ ಆಯಿತು. ಇನ್ಯಾಕೆ ಬಿಡೋದು ಅಂತ ಕಂಟಿನ್ಯೂಯಸ್ ಆಗಿ ವಿಡಿಯೋ ಮಾಡ್ಕೊತ ಬಂದು ಈಗ ಆಲ್ರೆಡಿ 2 ಪೇಮೆಂಟ್ ತೊಗೊಂಡೆ. ತುಂಬಾ ಖುಷಿ ಇದೆ. ಆ್ಯಂಡ್ ನಿಮ್ಮ ಒಂದು ಯೂಟ್ಯೂಬ್ ಸಕ್ಸಸ್ ಆಗಬೇಕು ಅಂತ ಅಂದರೆ ವಿಡಿಯೋ ಕ್ವಾಲಿಟಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯೂಟ್ಯೂಬ್ ಸೆಟ್ಟಿಂಗ್ಸಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು ಹೈ ಕ್ವಾಲಿಟಿ ಅನ್ನೋದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಯಾರಿಗೂ ಗೊತ್ತಿರಲ್ಲ,
ಇಲ್ಲಾಂದ್ರೆ ನೀವು ಎಷ್ಟೇ ಹೈ ಕ್ವಾಲಿಟಿಯಲ್ಲಿ ವಿಡಿಯೋನ ಶೂಟ್ ಮಾಡಿದ್ರು ಕೂಡ ಅದು ಲೋ ಕ್ವಾಲಿಟಿಯಲ್ಲಿ ಅಪ್ಲೋಡ್ ಆದ್ರೆ ಖಂಡಿತ ವ್ಯೂಸ್ ಬರಲ್ಲ. ಅಂಡ್ ಕಾಪಿರೈಟ್ ಇಶ್ಯೂಸ್ ಆಗದೆ ಇರೋ ರೀತಿ ನೋಡ್ಕೊಳ್ಳಿ. ಯಾವುದೇ ರೀತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ನ ಯೂಸ್ ಮಾಡಬೇಡಿ. ನಾನು ಸ್ಟಾರ್ಟಿಂಗ್ ಇದೆ ತಪ್ಪು ಮಾಡಿದ್ದೀನಿ. ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇವತ್ತು ನೋ ಕಾಪಿರೈಟ್ ಅನ್ನೋದನ್ನೇ ಸೆಲೆಕ್ಟ್ ಮಾಡಿರ್ತೀರಾ, ಬಟ್ ಅದು 1 ತಿಂಗಳು 2 ತಿಂಗಳು ಆದ್ಮೇಲೆ ಅದಕ್ಕೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ. ಅವಾಗ ಏನಾಗುತ್ತೆ, ನೀವು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತ 3-4 ವಿಡಿಯೋಸ್ಗೆ ಅವರು ಫುಲ್ಲು ವ್ಯೂಸ್ ಡಿಕ್ರೀಸ್ ಆಗ್ಬಿಡುತ್ತೆ. ಹಾಗಾಗಿ ಕಾಪಿರೈಟ್ ಇಶ್ಯೂಸ್ ಆಗದೆ ಇರೋ ರೀತಿ ನೋಡ್ಕೊಳ್ಳಿ. ಆದಷ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ನನ್ನ ಅನಿಸಿಕೆ ಇದು. ಸೊ ಆ್ಯಂಡ್ ತುಂಬಾನೇ ಬೆಳಕಿರೋ ಕಡೆ ವಿಡಿಯೋನ ಶೂಟ್ ಮಾಡಿ. ಕತ್ಲೆಯಲ್ಲಿ ವಿಡಿಯೋ ಶೂಟ್ ಮಾಡಿದರೆ ಖಂಡಿತ ಬ್ಲರ್ ಆಗಿ ಕ್ಲಾರಿಟಿ ಇಲ್ಲ ಅಂದರೆ ವಿಡಿಯೋ ಹೈಲೈಟ್ ಆಗಲ್ಲ. ಹಾಗಾಗಿ ನಿಮ್ಮ ಹತ್ರ ರಿಂಗ್ ಲೈಟು ಟ್ರೈಪೋಡ್ ಇಲ್ಲ ಅಂದರೆ ಪರವಾಗಿಲ್ಲ, ನಿಮ್ಮ ಮೊಬೈಲಲ್ಲಿರೋ ಟಾರ್ಚ್ನೇ ಯೂಸ್ ಮಾಡ್ಕೊಳ್ಳಿ. ಅಂದರೆ ವಿಡಿಯೋದಲ್ಲಿ ಫ್ಲ್ಯಾಶ್ ಲೈಟ್ನ ಯೂಸ್ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆಲ್ಮೋಸ್ಟ್ ಬೆಳಕಲ್ಲಿ ವಿಡಿಯೋನ ಶೂಟ್ ಮಾಡಿ. ವಿಡಿಯೋ ಕ್ವಾಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಒಂದು ಒಳ್ಳೆ ಮೈಕ್ನ ತಗೊಳ್ಳಿ. ನಾನು ಈ ಮೈಕ್ನ ಜಸ್ಟ್ 300 ರುಪೀಸ್ಗೇನೋ ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ. ಆಲ್ರೆಡಿ ತೊಗೊಂಡೇ 1 ವರ್ಷ ಆಯ್ತೇನೋ, ಏನು ಪ್ರಾಬ್ಲಮ್ ಆಗಿಲ್ಲ. ವೈರ್ಲೆಸ್ ಮೈಕ್ ಇದು, ಚೆನ್ನಾಗಿದೆ. ಒಂದು ಮೈಕ್ ಯೂಸ್ ಮಾಡಿದರೆ ನಿಮ್ಮ ವಾಯ್ಸ್ ಕ್ಲಾರಿಟಿ ಸಿಗುತ್ತೆ, ಆಚೆ ಕಡೆ ಇರುವಂಥ ಡಿಸ್ಟರ್ಬೆನ್ಸ್ ಕೇಳಿಸಲ್ಲ. ಹಾಗಾಗಿ ಒಂದು ಒಳ್ಳೆ ಮೈಕ್ನ ಯೂಸ್ ಮಾಡಿ. ಒಂದು ಟ್ರೈಪೋಡ್ನ ತಗೊಳ್ಳಿ. ಒಂದು 700 ರೂಪಾಯಿ ಏನೋ ಅಷ್ಟೇ ಇನ್ವೆಸ್ಟ್ ಮಾಡಿ ನಾನು ಟ್ರೈಪೋಡ್ನ ತಗೊಂಡೆ. ನಾನು ಜಾಸ್ತಿ ಯೂಟ್ಯೂಬ್ಗೆ ಇವಾಗಲೂ ಕೂಡ ದುಡ್ಡು ಹಾಕಿಲ್ಲ. ಯಾಕಂದರೆ ಯಾರಿಗೊತ್ತು, ನಾವು ಸಕ್ಸಸ್ ಆಗಿ ಪೇಮೆಂಟ್ ತೊಗೊಂಡ್ಮೇಲೆ ಅದ್ರ ಪೇಮೆಂಟಿಂದನೇ ಅದಕ್ಕೆ ಥಿಂಗ್ಸ್ನ ತೊಗೊಂಡ್ರೆ ಒಳ್ಳೇದು ಅಂತ ನಾನು ಫಸ್ಟಿಗೆ ಡಿಸೈಡ್ ಆಗಿ ಏನೂ ಪರ್ಚೇಸ್ ಮಾಡಿದ್ದಿಲ್ಲ. ಜಸ್ಟ್ 1000 ರುಪೀಸ್ ಒಳಗಡೆನೆ ನನ್ನ ಒಂದು ಪರ್ಚೇಸಿಂಗ್ ಎಲ್ಲ ಮುಗಿಸಿದ್ದೆ. ಹಾಗಾಗಿ ಯೂಟ್ಯೂಬ್ಗೆ ಯಾರು ಕೂಡ ದುಡ್ಡನ್ನ ಇನ್ವೆಸ್ಟ್ ಮಾಡಬೇಡಿ. ನಿಮಗೆ ಯೂಟ್ಯೂಬು ಸ್ಟಾರ್ಟಿಂಗ್ ಚೆನ್ನಾಗಿ ವ್ಯೂಸ್ ತಂದುಕೊಡುತ್ತೆ, ಮಧ್ಯದಲ್ಲಿ ಅವರೇ ನಿಮ್ಮನ್ನ ಟೆಸ್ಟ್ ಮಾಡೋಕ್ಕೋ ಏನೋ ಗೊತ್ತಿಲ್ಲ ವ್ಯೂಸ್ ಡ್ರಾಪ್ ಆಗೋಗುತ್ತೆ. ಆಗ ನಿಮಗೆ ಒಂಥರ ಡಿಪ್ರೆಷನ್ನಿಗೆ ನಾನು ಹೋಗಿದ್ದೀನಿ. ಯಾಕಪ್ಪ ಹಿಂಗಾಗ್ತಾ ಇದೆ, ಬೇರೆಯವ್ರದ್ದೆಲ್ಲ ಎಷ್ಟು ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ, ನಂದ್ಯಾಕೆ ಬರ್ತಾ ಇಲ್ಲ ಅಂತ. ಬಟ್ ಅವ್ರು ನಿಮಗೆ ಟೆಸ್ಟ್ ಮಾಡೋಕ್ಕಾಗಿ ಮಾಡ್ತಾರೋ ಏನೋ ಗೊತ್ತಿಲ್ಲ. ನೀವು ಅದನ್ನು ಹೆದರದೆ ನಿಮ್ಮ ಒಂದು ಏನಿದೆ ನೀವು ಅದನ್ನು ಕೊಡ್ತಾ ಬನ್ನಿ. ವಾರದಲ್ಲಿ 2-3 ವಿಡಿಯೋಸ್ನ ಅಪ್ಲೋಡ್ ಮಾಡಿ. ಖಂಡಿತ ಮತ್ತೆ ವ್ಯೂಸ್ ಜಂಪ್ ಆಗಿ ಬೇಗ ಮಾನಿಟೈಸೇಷನ್ ಆಗುತ್ತೆ. ವ್ಯೂಸ್ ಕಮ್ಮಿ ಆದಾಗ ಬಿಟ್ಬಿಡೋಣ ಅಂತ ತುಂಬ ಜನ ಬಿಟ್ಟಿರೋರು ಇದ್ದಾರೆ. ಹಾಗಾಗಿ ಹೇಳ್ತಾ ಇದ್ದೀನಿ, ನನ್ನ ಒಂದು ಲೈಫಲ್ಲಿ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಇದು. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಅಂದರೆ ಅಪ್ಲೋಡ್ ಮಾಡೋ ಟೈಮಿಂಗ್ ನನಗೆ ಗೊತ್ತೇ ಇಲ್ಲ. ತುಂಬ ಜನ ಕೇಳಿದ್ದೀನಿ ನಾನು, ಕ್ರಿಯೇಟರ್ಸಿಗೆ ಬ್ಲಾಗರ್ಸ್ಗೆ ಯಾರೂ ಇನ್ಫಾರ್ಮೇಷನ್ ಕೊಡಲ್ಲ ಫ್ರೆಂಡ್ಸ್. ಹಾಗಾಗಿ ಹೇಳ್ತಾ ಇದ್ದೀನಿ ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್. ಸೊ ಯಾರು ಕೂಡ ಹೆಲ್ಪ್ ಮಾಡೋದಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ನಾನು ಯೂಟ್ಯೂಬಲ್ಲಿ ನಾನು ಪ್ರಯತ್ನ ಪಟ್ಟು ನನ್ನ ಅನುಭವಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು 12 ಗಂಟೆ ಒಳಗಡೆ ವಿಡಿಯೋಸ್ನ ಅಪ್ಲೋಡ್ ಮಾಡಿ, ಆವಾಗ ವ್ಯೂಸ್ ಜಾಸ್ತಿ ಬರುತ್ತೆ. ಹಾಗಾಗಿ ದಯವಿಟ್ಟು 12 ಗಂಟೆ ಒಳಗಡೆನೆ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಎಂಡ್ ಸ್ಕ್ರೀನ್ ಮತ್ತು ಐ ಕಾರ್ಡ್ಸ್ನ ಕಂಪಲ್ಸರಿ ಹಾಕೋದಕ್ಕೆ ಟ್ರೈ ಮಾಡಿ. ಇದರಿಂದ ತುಂಬಾ ನಿಮ್ಮ ಒಂದು ವಿಡಿಯೋಸ್ಗೆ ಯಾವುದು ವ್ಯೂಸ್ ಬಂದಿರಲ್ಲ ಅದಕ್ಕೆ ಇನ್ನೊಂದಿಷ್ಟು ವ್ಯೂಸ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಔಟ್ಡೋರ್ ಶೂಟ್ಸ್ನ ಜಾಸ್ತಿ ಮಾಡಿ. ಹೊರಗಡೆ ನಿಮಗೆ ವಾಯ್ಸ್ ಓವರ್ ಕೊಡೋದಕ್ಕೆ ಆಗ್ತಾ ಇಲ್ಲ, ಮುಜುಗರ ಆಗ್ತಾ ಇದೆ ಅಂದರೆ ಜಸ್ಟ್ ವಿಡಿಯೋ ಶೂಟ್ ಮಾಡ್ಕೊಂಬಂದು ಮನೇಲಿ ಎಡಿಟಿಂಗ್ ಮಾಡುವಾಗ ವಾಯ್ಸ್ ಓವರ್ ಕೊಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಹೊರಗಡೆ ಹೋದಾಗ ವಿಡಿಯೋಸ್ನ ಶೂಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಟೆಂಪಲ್ಸ್ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಎಲ್ಲ ಕಡೆ ವಿಡಿಯೋಸ್ನ ಮಾಡಿಕೊಂಡು ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ, ಹೋಪ್ ಕಳ್ಕೊಬೇಡಿ. ಆ್ಯಂಡ್ ಮತ್ತೆ ಇನ್ನೂ ಏನು ಟಿಪ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ವಿಡಿಯೋಸ್ ಟೈಮಿಂಗ್ನ ಜಾಸ್ತಿ ಇಟ್ಕೊಳ್ಳಿ. ಮಾನಿಟೈಸೇಷನ್ ಆದಮೇಲೂ ನಾನು ಇದೇ ತಪ್ಪು ಮಾಡಿದ್ದೀನಿ. ಯಾಕಂದರೆ ಪೇಮೆಂಟಿಗೂ ಕೂಡ ಅಷ್ಟೇ, ನೀವು 10 ಮಿನಿಟ್ಸ್ ವೀಡಿಯೋಸ್ನ ಮಾಡಿದರೆ ಜಸ್ಟ್ ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅದರಿಂದ ನಿಮ್ಗೆ ತುಂಬಾ ಡಾಲರ್ಸ್ ಕಮ್ಮಿ ಆಗುತ್ತೆ. ಅದೇ ನೀವು 20 ಮಿನಿಟ್ಸ್ ವೀಡಿಯೋ ಆದರೆ 2-3 ಅಡ್ವರ್ಟೈಸ್ಮೆಂಟ್ ಬಂದರೆ ನಿಮಗೆ ಜಾಸ್ತಿ ಅಮೌಂಟ್ ಬರುತ್ತೆ. ಹಾಗಾಗಿ ನೀವು ಸ್ಟಾರ್ಟಿಂಗಿಂದ ಮೈಂಡ್ಸೆಟ್ಟಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ, ನಾನು 15 ನಿಮಿಷದ ಮೇಲ್ಗಡೆನೇ ವೀಡಿಯೋಸ್ ಮಾಡಬೇಕು ಅಂತ. ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ಆದಷ್ಟು 15 ನಿಮಿಷದ ಮೇಲ್ಗಡೆ ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡಿ. ನಾನು ಇಲ್ಲ ಅಂದಿದ್ರೆ ಇನ್ನೂ ಜಾಸ್ತಿ ಪೇಮೆಂಟ್ ತೊಗೊತಾ ಇದ್ದೆ. ಮತ್ತೆ ಅದೇ ಮಿಸ್ಟೇಕ್ ಮಾಡಿ ಮತ್ತೆ ನನಗೆ ಅನುಭವ ಆಗಿ ಅದನ್ನು ತಿದ್ಕೊಂಡಿದ್ದೀನಿ. ಹಾಗಾಗಿ
ನಾನು ಸೆಕೆಂಡ್ ಪೇಮೆಂಟ್ ಬೇಗ ತಗೊಂಡೆ. ಯಾಕಂತ ಅಂದರೆ ನಾನು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿದೆ. ಕನ್ಸಿಸ್ಟೆನ್ಸಿ ಇದ್ದರೆ ಖಂಡಿತ ಯೂಟ್ಯೂಬಲ್ಲಿ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ವಾರದಲ್ಲಿ 3 ದಿನ ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ಇನ್ನೂ ಒಳ್ಳೆಯದು. ಹಾಗಾಗಿ ಜನರಿಗೆ ಜಲ್ದಿ ನೀವು ಅಟ್ರಾಕ್ಟ್ ಆಗಬೇಕು ಅಂತ ಅಂದರೆ ಈ ಥರ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದನ್ನು ನೀವು ರೂಢಿ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದರೆ ಜನರಿಗೆ ಅಟ್ರಾಕ್ಟ್ ಆಗಲ್ಲ. ಸೊ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಕ್ಕೆ ಮುಜುಗರ ಅನಿಸುತ್ತೆ ಸ್ಟಾರ್ಟಿಂಗು. ಬಟ್ ಅದನ್ನೆಲ್ಲ ಬಿಟ್ಟಾಕಿ ನೀವು ಕ್ಯಾಮ್ರಾ ಮುಂದೆ ಬಂದು ಮಾತಾಡಿದರೆ ಖಂಡಿತ ವ್ಯೂಸ್ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಮುಜುಗರ ಇಟ್ಕೋಬೇಡಿ, ಧೈರ್ಯದಿಂದ ಇರಿ. ಫಸ್ಟ್ ನಿಮ್ಮ ಆತ್ಮಸಾಕ್ಷಿ, ನಿಮ್ಮ ಧೈರ್ಯ ಅನ್ನೋದೇ ಇದರಲ್ಲಿ ಮ್ಯಾಟ್ರ್ ಆಗೋದು. ಯಾರೇನಾದರೂ ಅಂದ್ಕೊಳ್ಳಿ, ನಿಮ್ಮ ಒಂದು ಏನಿದೆ ಅದನ್ನು ನೀವು ಕೊಡಬೇಕಾಗುತ್ತೆ. ಸೊ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದ್ರಿಂದ ಜನರಿಗೆ ಅಟ್ರಾಕ್ಟ್ ಆಗ್ತೀರಾ. ಆ್ಯಂಡ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಇನ್ಸ್ಟಾಗ್ರಾಮಲ್ಲೂ ಕೂಡ ಒಂದು ಐಡಿಯಾ ಕ್ರಿಯೇಟ್ ಮಾಡಿ ಅದರಲ್ಲೂ ಮಿನಿ ವ್ಲಾಗ್ಸ್ ಹಾಕಿ. ಬಿಕಾಸ್ ಅದರಿಂದನೂ ಕೂಡ ನಿಮಗೆ ಸಬ್ಸ್ಕ್ರೈಬರ್ ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ. ಇಲ್ಲ ಅಂದರೆ ಫಸ್ಟಿಗೆ ಇನ್ಸ್ಟಾಗ್ರಾಮಲ್ಲಿ ನೀವು ಐಡಿ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ನೀವು ಯೂಟ್ಯೂಬ್ಗೆ ಬರೋದ್ರಿಂದ ಬೇಗನೆ ನಿಮ್ಮ ಚಾನಲ್ ಕ್ಲಿಕ್ ಆಗುತ್ತೆ. ಫಸ್ಟ್ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿ. ಇದನ್ನು ನನಗೆ ಗೊತ್ತಿದ್ದಿಲ್ಲ, ತುಂಬಾ ಲೇಟ್ ಆಯಿತು. ನಾನು ಫಸ್ಟಿಗೆ ಯೂಟ್ಯೂಬಲ್ಲಿ ಸಕ್ಸಸ್ ಕಂಡ ಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದು ಐಡಿನ. ಹಾಗಾಗಿ ಹೇಳ್ತಾ ಇದ್ದೀನಿ, ಇನ್ಸ್ಟಾಗ್ರಾಮ್ ಅನ್ನೋದು ಕೂಡ ಇನ್ಸ್ಟಾಗ್ರಾಮಲ್ಲಿ ತುಂಬ ಬೇಗ ವ್ಯೂಸ್ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಅಮೌಂಟ್ ಬರಲಿಲ್ಲ ಅಂದ್ರೂ ಅದರಿಂದ ನಿಮಗೆ ಯೂಟ್ಯೂಬಿಗೆ ಸಬ್ಸ್ಕ್ರೈಬರ್ಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಇನ್ನು ವಾಚ್ ಅವರ್ಸ್ ಬಗ್ಗೆ ಹೇಳಾಯಿತು, ಅಮೌಂಟ್ ಪೇಮೆಂಟ್ ಬಗ್ಗೆ ಹೇಳಾಯಿತು. ಇನ್ನು ಸಬ್ಸ್ಕ್ರೈಬರ್ಸ್ ಬಗ್ಗೆ ಹೇಳೋದಾದರೆ, ಸೊ ನಿಮಗೆ ಸಬ್ಸ್ಕ್ರೈಬರ್ಸ್ ಬೇಗ ಇನ್ಕ್ರೀಸ್ ಆಗಬೇಕು ಅಂತ ಅಂದರೆ ದಯವಿಟ್ಟು ಕೇಳಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳೋದ್ರಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಖಂಡಿತ ಬರ್ತಾರೆ. ಆ್ಯಂಡ್ ಇನ್ನೂ ಒಂದು ಟಿಪ್ ಅಂದರೆ ಶಾರ್ಟ್ಸ್ನ ಜಾಸ್ತಿ ಅಪ್ಲೋಡ್ ಮಾಡೋದ್ರಿಂದ ಬೇಗ ಸಬ್ಸ್ಕ್ರೈಬರ್ಸ್ ಆಗ್ತಾರೆ. ಶಾರ್ಟ್ಸ್ಗೆ ಯಾವುದೇ ರೀತಿ ಕಾಪಿರೈಟ್ ಇಶ್ಯೂಸ್ ಇರೋದಿಲ್ಲ. ನೀವು ಸಿನಿಮಾ ಸಾಂಗ್ಸ್ನ ಯೂಸ್ ಮಾಡ್ಕೋಬೋದು. ನಿಮ್ಮ ಫೇವ್ರೆಟ್ ಹೀರೋಯಿನ್ಸ್ ಟ್ರೆಂಡಿಂಗಲ್ಲಿರುವಂಥ ಸಾಂಗ್ಸ್ನ ಹಾಕಿದರೆ ಬೇಗನೆ ತುಂಬಾ ವ್ಯೂಸ್ ಬರುತ್ತೆ. ಹ್ಯಾಶ್ಟ್ಯಾಗ್ ಸಬ್ಸ್ಕ್ರೈಬ್ ಅಂತ ಕೊಟ್ಟಿದ್ರೆ ನಿಮಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಶಾರ್ಟ್ಸ್ನ ಅಪ್ಲೋಡ್ ಮಾಡಿದರೆ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಆ್ಯಂಡ್ ವಿಡಿಯೋ ಸ್ಟಾರ್ಟಿಂಗ್ ಆ್ಯಂಡ್ ಎಂಡಿಂಗಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನನ್ನ ವ್ಲಾಗ್ಸ್ ಇದಾಗಿರುತ್ತೆ, ಹಾಗಾಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ನೀವು ಕೇಳ್ಕೊಂಡ್ರೆ ಖಂಡಿತ ಅವರಿಗೆ ನೆನಪಿರಲ್ಲ. ವಿಡಿಯೋ ನೋಡ್ತಾ ಇರೋರಿಗೆ ನೀವು ಹೇಳಿದ ತಕ್ಷಣ ಅವರು ಸಬ್ಸ್ಕ್ರೈಬ್ ಮಾಡ್ತಾರೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಸೊ ಇಷ್ಟೇ ಫ್ರೆಂಡ್ಸ್, ನಾನು ಇವೇ ಸ್ಟ್ರಾಟಜಿಸ್ನ ಯೂಸ್ ಮಾಡಿ ಒಂದು ಹಳ್ಳಿ ಬ್ಯಾಕ್ಗ್ರೌಂಡಿಂದ ಬಂದು ಯೂಟ್ಯೂಬಲ್ಲಿ ಸಕ್ಸಸ್ ಆಗಿದ್ದೀನಿ. ಸೊ ನೀವು ಕೂಡ ಎಲ್ಲರೂ ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗಲಿ. ನನಗೆ ಒಂದು ವಿಡಿಯೋ ಹಾಕಿದ್ದೆ, ಅದರಿಂದ ಎಷ್ಟು ಜನ ಮೋಟಿವೇಶನ್ ತಗೊಂಡಿದ್ದೀರಾ, ಎಷ್ಟು ಜನ ನನಗೆ ಮೆಸೇಜ್ ಕಾಮೆಂಟ್ ಮಾಡಿದ್ದೀರಾ ಅಂದರೆ ಹೈಯೆಸ್ಟ್ ಕಾಮೆಂಟ್ ಅದೇ ವಿಡಿಯೋಗೆ ಬಂದಿರೋದು. ಇನ್ನೂ ಆ ವಿಡಿಯೋದಿಂದ ಕಮೆಂಟ್ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ನನ್ನಿಂದ ಹೆಲ್ಪ್ ಆಗಿದೆ. ನಾನು ತುಂಬ ಜನಕ್ಕೆ ಕೇಳ್ಕೊಂಡಿದ್ದೀನಿ ಸ್ಟಾರ್ಟಿಂಗು. ನನ್ನ ಚಾನಲ್ ಮಾನಿಟೈಸ್ ಆಗೋಕ್ಕಿಂತ ಮುಂಚೆ ಯಾರೂ ಕೂಡ ನನಗೆ ಯಾವುದೇ ರೀತಿ ಟಿಪ್ಸ್ನ ಸಜೆಸ್ಟ್ ಮಾಡಿಲ್ಲ. ಸೊ ಹಾಗಾಗಿ ನಂತರ ನೀನು ಬೇರೆಯವ್ರಿಗೆ ಆಗಬಾರ್ದು. ಇನಿಷಿಯಲ್ ಸ್ಟೇಜಲ್ಲಿ ಯಾರೆಲ್ಲ ಇದ್ದೀರಾ ಯೂಟ್ಯೂಬ್ ಕ್ರಿಯೇಟರ್ಸ್, ಅವ್ರಿಗೆ ಮೋಸ ಆಗಬಾರ್ದು ಅಂತ ನಾನು ಎಲ್ಲ ಟಿಪ್ಸ್ನು ಶೇರ್ ಮಾಡಿದ್ದೀನಿ, ಯಾವುದೇ ರೀತಿ ಮುಚ್ಚುಮರೆ ಇಲ್ದಲೆ. ನೀವು ಕೂಡ ಗ್ರೋ ಆಗಿ, ನಾನು ಕೂಡ ಬೆಳಿಬೇಕು, ನೀವು ಕೂಡ ಬೆಳಿಬೇಕು ಅನ್ನೋದೇ ನನ್ನ ಆಸೆ. ನೀವು ಕೂಡ ಪೇಮೆಂಟ್ ತೊಗೋಬೇಕು ಅನ್ನೋದೇ ನನ್ನ ಆಸೆ. ಎಷ್ಟೋ ಜನ ಹಳ್ಳಿಯಲ್ಲಿ ತುಂಬ ಆಸೆ ಇಟ್ಕೊಂಡಿರ್ತಾರೆ, ನಾನು ಯೂಟ್ಯೂಬಲ್ಲಿ ಗ್ರೋ ಆಗಬೇಕು ಅಂತ. ನನಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಈ ವ್ಲಾಗಲ್ಲಿ ನಾನು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ವ್ಲಾಗ್ಸಲ್ಲಿ ಇನ್ನೂ ಒಂದಿಷ್ಟು ಟಿಪ್ಸ್ ಆ್ಯಂಡ್ ಸ್ಟ್ರಾಟಜಿಸ್ನ ನಾನು ಹೇಳ್ಕೊಡ್ತಾನೆ ಇರ್ತೀನಿ. ನಿಮ್ಗೆ ಇದೇ ರೀತಿ ಕಂಟೆಂಟ್ ಬೇಕಂದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಾಮೆಂಟ್ ಮಾಡಿ, ನಾನು ಪ್ರತಿಯೊಬ್ಬರು ಕಾಮೆಂಟಿಗೂ ಕೂಡ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.